ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ನಡೆಯಲಿರ್ತಕ್ಕಂಥ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಸೊ ಈ ಒಂದು ಪತ್ರಿಕೆ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು 48ನೇ ಸೆಷನ್ ಅಡಿಯಲ್ಲಿ ಕ್ರಿಟಿಸಿಸಮ್ ಅಂಡ್ ರಿಲೆವೆನ್ಸ್ ಆಫ್ ನಾನ್ ಅಲೈನ್ ಮೂವ್ಮೆಂಟ್, ಅಲಿಪ್ತ ನೀತಿಯ ಮೇಲಿನ ಟೀಕೆ ಹಾಗೂ ಅದರ ಪ್ರಸ್ತುತತೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಅಲಿಪ್ತ ನೀತಿಯ ಒಂದು ಬೆಳವಣಿಗೆ, ಅದರ ಐತಿಹಾಸಿಕ ಹಿನ್ನೆಲೆ, ಅದು ಹುಟ್ಟಿ ಬಂದ ರೀತಿಯನ್ನ, ಅದಕ್ಕೆ ಕಾರಣಗಳನ್ನ, ಅದರ ಮೇಲೆ ಪ್ರಭಾವ ಬೀರಿದ ಅಂಶಗಳನ್ನ ನೋಡಿದ್ವಿ, ಅದರ ತತ್ವಗಳು ಮತ್ತು ಗುರಿಗಳನ್ನ ನೋಡಿದ್ವಿ, ಆ ಎಲ್ಲ ಮತ್ತು ಅದರ ಮೂಲ ಲಕ್ಷಣಗಳನ್ನ ನೋಡಿದ್ವಿ. ಆ ಎಲ್ಲ ಅಂಶಗಳ ಆಧಾರದ ಮೇಲೆ ನಾವು ಇಲ್ಲಿ ಈ ಅಲಿಪ್ತ ನೀತಿಯನ್ನ ಕ್ರಿಟಿಸೈಸ್ ಮಾಡೋದಾದ್ರೆ, ಮತ್ತೆ ಇವತ್ತಿನವರೆಗೂ ಕೂಡ ಈ ಅಲಿಪ್ತ ನೀತಿ ತನ್ನ ಪ್ರಸ್ತುತತೆಯನ್ನ ಉಳಿಸಿಕೊಂಡಿದೆಯಾ? ಯಾಕೆಂದ್ರೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಅತ್ಯಮೂಲ್ಯ ಸಾಧನವಾಗಿ ಅಲಿಪ್ತ ನೀತಿಯನ್ನ ಅಳವಡಿಸಿಕೊಂಡಿತ್ತು 1947ರಲ್ಲಿ. ಸೊ ಅಂತಹ ಒಂದು ಅಲಿಪ್ತ ನೀತಿ ಇಲ್ಲಿವರೆಗೂ ಕೂಡ ತನ್ನ ಪ್ರಸ್ತುತತೆಯನ್ನ ಉಳಿಸ್ಕೊಂಡಿದೆಯಾ ಅಥವಾ ಇಲ್ವಾ? ಉಳಿಸಿಕೊಂಡಿದ್ರೆ ಯಾವ್ಯಾವ ವಿಷಯಗಳಲ್ಲಿ ಉಳಿಸ್ಕೊಂಡಿದೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ಓಕೆ, ದ ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕ್ರಿಟಿಸಿಸಮ್. ಸೊ ಇದರ ಒಂದು ಮುಖ್ಯವಾಗಿ ಈ ವಿಮರ್ಶಕರು ಏನ್ ಮಾಡ್ತಾರೆ ಅಂದ್ರೆ, ದೇ ಹ್ಯಾವ್ ಚಾರ್ಜ್ಡ್ ದಟ್ ದ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್ ವಾಸ್ ಪುಟ್ ಅಂಡ್ ಇಟ್ ಕುಡಂಟ್ ಬಿ ಇಂಪ್ಲಿಮೆಂಟೆಡ್ ಇನ್ ಆಕ್ಚುಯಲ್ ಪ್ರಾಕ್ಟೀಸ್ ಅಂತ. ಸೊ ಅಂದ್ರೆ ಈ ಅಲಿಪ್ತ ನೀತಿ ಅನ್ನೋದನ್ನ ನಿಜವಾಗಿಯೂ ಕೂಡ ಆಚರಣೆಯಲ್ಲಿ ತರಲಾಗಲಿಲ್ಲ, ಬದಲಾಗಿ ಇದನ್ನ ತರಹ ಸುಮ್ಮನೆ ಪೇಪರ್ ಮೇಲೆ ಹೇಳಲಾಗಿದೆ, ನೈಜವಾಗಿ ಆಚರಣೆಗೆ ತಂದಿಲ್ಲ ಅಂತ ಹೇಳಿ ಟೀಕಿಸಲಾಗುತ್ತೆ. ಯಾಕೆಂದ್ರೆ 1961ರಲ್ಲಿ ಅಲಿಪ್ತ ನೀತಿಯನ್ನ ಒಪ್ಪಿಕೊಂಡಂತಹ ಭಾರತ ಮುಂದೆ 62ರಲ್ಲಿ ಚೀನಾ ದಾಳಿ ಮಾಡ್ತು, 65ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಯುದ್ಧ ಆಯ್ತು. ಅಂತ ಸಂದರ್ಭದಲ್ಲಿ ಭಾರತ ಅನಿವಾರ್ಯವಾಗಿ ತನ್ನ ಅಲಿಪ್ತ ನೀತಿಯನ್ನ ಸ್ವಲ್ಪ ಬದಿಗೆ ಸರಿಸಿ ವಾಸ್ತವವಾಗಿ ರಿಯಲಿಸಂ ಅಂತ ಏನ್ ಕರಿತೀವಿ ನಾವು, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ವಾಸ್ತವವಾದವನ್ನು ಒಪ್ಪಿಕೊಳ್ಳೋದ್ರ ಮೂಲಕ ತನ್ನ ಅಧಿಕಾರವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು. ಅಧಿಕಾರ ಅಂದ್ರೆ ಅದು ಮಿಲಿಟರಿ ಶಕ್ತಿ ಇರ್ಬೋದು, ಬೇರೆ ರಾಷ್ಟ್ರಗಳ ಜೊತೆಗಿನ ಸ್ನೇಹ ಸಂಬಂಧ, ಒಪ್ಪಂದಗಳ ಮೂಲಕ ಸಂಬಂಧವನ್ನ ಶಕ್ತಿಯನ್ನ ಪಡೆಯೋದಾಗಿರ್ಬೋದು. ಈ ಎಲ್ಲಾ ವಿಷಯಗಳಲ್ಲಿ ಭಾರತ ಒಂದು ಕಡೆಗೆ ಎಲ್ಲೋ ಈ ಅಲಿಪ್ತ ನೀತಿಯನ್ನ ಸ್ವಲ್ಪ ಬದಿಗೆ ಸರಿಸಿ ತನ್ನ ಪ್ರಯತ್ನವನ್ನ ವಿದೇಶಾಂಗ ನೀತಿಯಲ್ಲಿ ಮಾಡತ್ತೆ, ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ, ಮತ್ತೆ ತನ್ನ ಮೇಲೆ ನಡೀತಕ್ಕಂತಹ ಆಕ್ರಮಣಗಳನ್ನ ಎದುರಿಸುವುದಕ್ಕೆ. ಸೊ ಇದು ಒಂದು ಖಂಡಿತ ಇದು ಒಂದು ಟೀಕೆ ಹೌದು, ಆದ್ರೂ ಸಹ ಬಟ್ ಈ ಟೀಕೆಗೆ ಬಲವಾದಂತಹ ಕಾರಣ ಕೂಡ ಇದೆ. ಆದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಖಂಡಿತವಾಗಿಯೂ ಅಲಿಪ್ತ ನೀತಿ ಕೇವಲ ಕಾಗದದ ಮೇಲೆ ಇಲ್ಲ. ಭಾರತ ಖಂಡಿತವಾಗಿಯೂ ಇದನ್ನ ಅನುಸರಿಸುವುದರ ಮೂಲಕ ಜಗತ್ತಿನ ಎರಡೂ ಶಕ್ತಿಗಳ ಮೂಲಕ ಉತ್ತಮ ಸ್ನೇಹ ಸಂಬಂಧ ಮತ್ತು ಅನುಕೂಲಕರವಾದಂತಹ ಒಪ್ಪಂದಗಳು, ಅನುಕೂಲಕರವಾದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸುವಲ್ಲಿ ಖಂಡಿತ ಯಶಸ್ವಿಯಾಗಿದೆ. ಆದ್ರೆ ಕೆಲವು ಕಾಲಘಟ್ಟಗಳಲ್ಲಿ ಮಾತ್ರ ಇದು ಖಂಡಿತವಾಗಿಯೂ ನೈಜವಾಗಿ ಆಚರಣೆಯಲ್ಲಿ ಇರಲಿಲ್ಲ, ಕೇವಲ ಸಿದ್ಧಾಂತದಲ್ಲಿತ್ತು. ಬಟ್ ಪ್ರಾಕ್ಟಿಕಲಿ ಅದಕ್ಕೆ ತದ್ವಿರುದ್ಧವಾದಂತಹ ಕೆಲವು ಕ್ರಮಗಳನ್ನು ಕೂಡ ಭಾರತ ಅನುಸರಿಸುವುದು ಅನಿವಾರ್ಯ ಆಗಿತ್ತು. ಓಕೆ, ಇದೊಂದು. ದೆನ್ ಇಂಡಿಯಾ ಅಡಾಪ್ಟೆಡ್ ನಾನ್ ಅಲೈನ್ಮೆಂಟ್ ಪಾಲಿಸಿ ಆನ್ ಅಕೌಂಟ್ ಆಫ್ ಹ್ಯಾಂಡ್ ವೀಕ್ನೆಸ್ ಅಂಡ್ ಹೆಲ್ಪ್ಲೆಸ್ನೆಸ್. ಸೊ ಇದು ಭಾರತ ಅಲಿಪ್ತ ನೀತಿಯನ್ನ ಒಂದು ತರಹ ಅಸಹಾಯಕತೆಯಿಂದ ಮತ್ತು ದೌರ್ಬಲ್ಯದ ಒಂದು ಕಾರಣದಿಂದ ಅಳವಡಿಸಿಕೊಳ್ತು. ಯಾಕೆಂದ್ರೆ ಅದು ಯಾವುದೇ ವಿಷಯದಲ್ಲಿ ಭಾರತ ಅಷ್ಟು ಪ್ರಬಲ ಶಕ್ತಿ ಆಗಿರ್ಲಿಲ್ಲ, ಆರ್ಥಿಕವಾಗಿ ಹಿಂದುಳಿದಿತ್ತು, ಶೈಕ್ಷಣಿಕವಾಗಿ ಮತ್ತೆ ಕೈಗಾರಿಕಾ ದೃಷ್ಟಿಯಿಂದ ಪ್ರಗತಿ ಇರಲಿಲ್ಲ. ಸೊ ಹೀಗಾಗಿ ಯಾವುದೇ ಒಂದು ಬಣವನ್ನು ಸೇರುವಷ್ಟು ಸಾಮರ್ಥ್ಯ ಅದಕ್ಕಿರ್ಲಿಲ್ಲ. ಅದೊಂಥರಹ ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯ ಮತ್ತು ಅಸಹಾಯಕತೆಯನ್ನ ಮೀರಿ ಸ್ಥಾನವನ್ನ ಪಡೆಯುವುದಕ್ಕೆ ಈ ಅಲಿಪ್ತ ನೀತಿಯ ಮೂಲಕ ಪ್ರಯತ್ನ ಮಾಡ್ತು ಅಂತ ಟೀಕಾಕಾರರು ಹೇಳ್ತಾರೆ. ಆದ್ರೆ ಅದು ಅವರು ಹೇಳೋ ಪ್ರಕಾರ, ಅವರ ವಿಶ್ಲೇಷಣೆಯ ಪ್ರಕಾರ ಹೌದು ಅನ್ನಿಸಬಹುದು. ಆದ್ರೆ ದೌರ್ಬಲ್ಯ, ಅಸಹಾಯಕತೆ ಭಾರತಕ್ಕೆ ಇದ್ದಿದ್ದು ಸ್ವತಂತ್ರ ಬಂದಾಗ ನಿಜ, ಅದು ವಾಸ್ತವ. ಬಟ್ ಆ ದೌರ್ಬಲ್ಯ ಮತ್ತು ಅಸಹಾಯಕತೆಯಿಂದ ಹೊರಗೆ ಬರೋದಕ್ಕೆ, ತೀವ್ರತರ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಅದು ಅಲಿಪ್ತ ನೀತಿ ಅನ್ನುವ ಸಾಧನವನ್ನ ಬಳಸಿಕೊಡುತ್ತೆ ಹೊರತಾಗಿ, ಆ ಅಲಿಪ್ತ ನೀತಿಯ ಸಾಧನವನ್ನ ಬಳಸಿಕೊಂಡು
ಎರಡೂ ಬಣಗಳ ಮೂಲಕನೂ ಸಾಕಷ್ಟು ಸ್ನೇಹ ಮತ್ತು ಸಹಾಯ ಹಸ್ತವನ್ನ ಪಡೆಯುವ ಉದ್ದೇಶ ಇತ್ತೇ ಹೊರತಾಗಿ ಅದು ಶಾಶ್ವತವಾಗಿ ಈ ಅಸಹಾಯಕತೆಯನ್ನ ಮುಂದುವರಿಸುವ ಪ್ರಯತ್ನ ಆಗಿರ್ಲಿಲ್ಲ ಖಂಡಿತವಾಗಿಯೂ. ಓಕೆ, ಪ್ರಬಲತೆಯ ಸಂಕೇತವಾಗಿ, ಪ್ರಬಲತೆಯ ಸಾಧನೆಗೋಸ್ಕರ ಸಾಧನವನ್ನಾಗಿ ಅಲಿಪ್ತ ನೀತಿಯನ್ನ ಭಾರತ ಅಳವಡಿಸಿಕೊಳ್ಳುತ್ತೆ. Then India didn't followed any genuine policy of non-alignment and always keep on titling on one side. So ಭಾರತ ಈ ಅಲಿಪ್ತ ನೀತಿಯನ್ನು ಅನುಸರಿಸುವಾಗ ಯಾವುದೇ ನೈಜವಾಗಿ ಅದನ್ನ ಅನುಸರಿಸಲಿಲ್ಲ ಮತ್ತು ಯಾವಾಗ್ಲೂ ಒಂದು ಕಡೆಗೆ ವಾಲ್ತಾ ಇತ್ತು ಅಂತ ಇಲ್ಲಿ ಇನ್ನೊಂದು ತೆರನಾಗಿ ಟೀಕೆಯನ್ನು ಮಾಡಲಾಗಿದೆ. ಆಕ್ಚುಲಿ ಅಲಿಪ್ತ ನೀತಿಯ ಪ್ರಕಾರ ಭಾರತ ಎರಡೂ ಬಣಗಳಿಂದ ಅಲಿಪ್ತವಾಗಿ ಸಮಾನ ದೂರದಲ್ಲಿ ಇರಬೇಕು ಅನ್ನೋದು ಹೌದು. ಆದ್ರೆ ಬಹಳಷ್ಟು ಸಮಯದಲ್ಲಿ ಭಾರತ ಯಾವುದಾದ್ರೂ ಒಂದು ಕಡೆಗೆ ವಾಲ್ತಾನೆ ಇತ್ತು ಹೊರತಾಗಿ ಈ ಒಂದು ಅಲಿಪ್ತ ನೀತಿ ಅನ್ನೋದು ಕೇವಲ ಭಾರತದ ವಿದೇಶಾಂಗ ನೀತಿಯ ಡಾಕ್ಯುಮೆಂಟ್ ನಲ್ಲಿ ಇತ್ತು ಅನ್ನೋದು ಒಂದು ಟೀಕೆ. ಅದು ಹೌದು, ಆರಂಭದಲ್ಲಿ ಅದರ ಉದ್ದೇಶ ಎರಡೂ ಶಕ್ತಿಗಳಿಂದ ಸಮಾನ ದೂರ ಸಮಾನ ಸ್ನೇಹವನ್ನ ಸಂಪಾದನೆ ಮಾಡೋದಾಗಿತ್ತು. ಆದ್ರೆ ವಿಪರ್ಯಾಸ ಅಂದ್ರೆ ಯಾವಾಗ 1962ರಲ್ಲಿ ಚೀನಾದ ದಾಳಿ ಭಾರತಕ್ಕೆ ಸಾಕಷ್ಟು ಆಕಸ್ಮಿಕ ಆಘಾತವನ್ನ, ತೀವ್ರ ಹಾನಿಯನ್ನ, ಕೆಲವು ಪ್ರದೇಶಗಳನ್ನ ಭಾರತ ಕಳ್ಕೊಳ್ಬೇಕಾಯ್ತು. ನಂತರ 65ರಲ್ಲಿ ಪಾಕಿಸ್ತಾನ ಜೊತೆಗೆ ಯುದ್ಧದಿಂದ ಸಾಕಷ್ಟು ಸೈನಿಕ ನಷ್ಟವನ್ನ ಅನುಭವಿಸ್ಬೇಕಾಯ್ತು. ಆರ್ಥಿಕ ಪರಿಸ್ಥಿತಿ ನಮ್ಮದು ಸರಿಯಾಗಿರ್ಲಿಲ್ಲ, ಆಹಾರ ಉತ್ಪಾದನೆಯಲ್ಲಿ ಹಿಂದಿದ್ವಿ. ಸೊ ಅಂತೆಲ್ಲ ಸನ್ನಿವೇಶಗಳನ್ನ ಒಟ್ಟಿಗೆ ಎದುರಿಸಬೇಕಾದಾಗ ಭಾರತ ಖಂಡಿತವಾಗಿಯೂ ವಿಶೇಷವಾಗಿ ಎರಡನೇ ಪಾಕಿಸ್ತಾನ ಜೊತೆಗೆ ಎರಡನೇ ಯುದ್ಧದ ನಂತರ USSR ಮಧ್ಯಸ್ಥಿಕೆ ವಹಿಸಿ ತಾಷ್ಕೆಂಟ್ ಒಪ್ಪಂದದ ಮೂಲಕ ಏನು ಕಾಶ್ಮೀರ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮಧ್ಯಪ್ರವೇಶ ಮಾಡ್ತಾವಾಗ ಭಾರತ USSR ಜೊತೆಗೆ ಹೆಚ್ಚು ಸ್ನೇಹವನ್ನ ಸಂಪಾದನೆ ಮಾಡ್ತು. ಆದ್ರೆ ಅದೇ ವೇಳೆಗೆ ಅಮೆರಿಕ ಪಾಕಿಸ್ತಾನವನ್ನ ಬೆಂಬಲಿಸ್ತು, ಪಾಕಿಸ್ತಾನದ ಯುದ್ಧ ಪ್ರವೃತ್ತಿಯನ್ನ ಬೆಂಬಲಿಸ್ತು. ನಾವು ನೋಡ್ತೀವಿ ರಾಜಕೀಯವಾಗಿ. ಸೊ ಪಾಕಿಸ್ತಾನಕ್ಕೆ USA ಬೆಂಬಲ ನೀಡಿದ್ರಿಂದ ಎಲ್ಲೋ ಕಡೆಗೆ ಭಾರತ USSR ನ ಕಡೆಗೆ ಹೆಚ್ಚು ಒಲವನ್ನ ತೋರಿಸುವ ಒಂದು ಅನಿವಾರ್ಯತೆ ಉಂಟಾಯ್ತು. ಹೀಗಾಗಿ ಒಂದು ಕಡೆಗೆ ವಾಲ್ತು ಅನ್ನೋ ಒಂದು ವಿಮರ್ಶೆಯನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಬಟ್ ಅದು ಯಾವತ್ತೂ ಕೂಡ ಶಾಶ್ವತವಾಗಿರ್ಲಿಲ್ಲ. ನಂತರ 1991ರಲ್ಲಿ ಏನು USSR ನ ವಿಘಟನೆಯ ನಂತರ ಪಾಕಿಸ್ತಾನದ ಜೊತೆಗಿನ ಒಂದು ಏನು ಸ್ನೇಹವನ್ನ ಪುನರ್ ಸಂಪಾದನೆ ಮಾಡೋದಕ್ಕೆ ವಿಶೇಷವಾಗಿ ಅಮೆರಿಕ ಭಾರತ ಪರಮಾಣು ಪರೀಕ್ಷೆ ನಡೆಸಿದಾಗ ಅದರಿಂದ ಸಾಕಷ್ಟು ಭಾರತದ ಜೊತೆಗಿನ ತನ್ನ ಸಂಬಂಧಗಳನ್ನ ಕಳೆದುಕೊಂಡಿತ್ತು. ಆರ್ಥಿಕ ದಿಗ್ಬಂಧನೆಗಳನ್ನ ಹೇರುವುದರ ಮೂಲಕ 1998ರಲ್ಲಿ ಭಾರತ ಪರಮಾಣು ಪರೀಕ್ಷೆ ನಡೆಸಿದಾಗ ಸೊ ಅಂತಹ ಒಂದು ದಿಗ್ಬಂಧನೆಗಳನ್ನ ತಾಳ್ಮೆಯಿಂದ ತಡೆದುಕೊಂಡಂತ ಭಾರತ ಪುನಃ, ಯಾಕಂದ್ರೆ ಅಮೆರಿಕ ಏನಾಯ್ತು ಇಡೀ ಜಗತ್ತಿನ ದೊಡ್ಡಣ್ಣ. ಸೊ ಅಂತಹ ಒಂದು ಶಕ್ತಿಯ ಜೊತೆಗೆ ಉತ್ತಮ ಸಂಬಂಧವನ್ನ ಸಾಧಿಸುವ ಸಲುವಾಗಿ ಭಾರತ 2006ರಲ್ಲಿ ನಾಗರಿಕ ಪರಮಾಣು ಒಪ್ಪಂದವನ್ನ ಏನು 1, 2, 3 ಅಗ್ರಿಮೆಂಟ್ ಅಂತ ಏನ್ ಕರಿತೀವಿ, ಆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮೂಲಕ ಅಮೆರಿಕದ ಸ್ನೇಹವನ್ನು ಕೂಡ ಸರಿಪಡಿಸ್ಕೊಳ್ತು, ಅದರ ಜೊತೆಗಿನ ಸಂಬಂಧವನ್ನು ಸರಿಪಡಿಸ್ಕೊಳ್ತು. ಸೊ ಒಟ್ಟಿನಲ್ಲಿ ಸಮಯ ಮತ್ತು ಸಂದರ್ಭಕ್ಕನುಸಾರವಾಗಿ ಅದು ಕೆಲವು ಕಡೆ ವಾಲ್ತು ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕು. ಆದ್ರೆ ಅದರ ಸಮತೋಲನವನ್ನು ಉಂಟು ಮಾಡುವಲ್ಲಿ ಭಾರತ ಇವತ್ತು ಕೂಡ ಹಿಂದೆ ಬಿದ್ದಿಲ್ಲ. Then the end of the Cold War alignment has lost its relevance. ಶೀತಲ ಸಮರದ ಅಂತ್ಯ ಏನಾಯ್ತು, ಆ ವೇಳೆಗೆ ಈ ಅಲಿಪ್ತ ನೀತಿ ಅನ್ನೋದು ತನ್ನ ಪ್ರಸ್ತುತತೆಯನ್ನ ಕಳೆದುಕೊಳ್ತು ಅಂತ ಟೀಕಾಕಾರರು ಹೇಳ್ತಾರೆ. ಸೊ ಯಾಕಂದ್ರೆ ಎರಡೂ ಶಕ್ತಿ ಬಣಗಳ ವಿರುದ್ಧ, ಅಂದ್ರೆ ಎರಡೂ ಶಕ್ತಿ ಬಣಗಳಿಗೆ ಸಮಾನ ದೂರದಲ್ಲಿ ಅಲಿಪ್ತವಾಗಿರೋದಕ್ಕೆ ಭಾರತ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿತ್ತು. ಸೊ ಆ ಎರಡೂ ಶಕ್ತಿಗಳಲ್ಲಿ ಒಂದು ಶಕ್ತಿ ಸಂಪೂರ್ಣವಾಗಿ 1991ರಲ್ಲಿ USSR ನ ವಿಘಟನೆಯ ಮೂಲಕ ಮಾಯ ಆಯ್ತು. ಸೊ ಶೀತಲ ಸಮರ ಅಂತ್ಯ ಆಯ್ತು. ಇಡೀ ಜಗತ್ತಿನಲ್ಲಿ ಒಂದೇ ಸುಪ್ರೀಂ ಪವರ್ ಮುಂದುವರಿತು, ಅಮೆರಿಕ. ಸೊ ಇಂಥ ಸಂದರ್ಭದಲ್ಲಿ ಇದು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಳ್ತು ಅಂತ ಟೀಕಾಕಾರರು ಹೇಳ್ತಾರೆ. ಖಂಡಿತ ಇಲ್ಲ. ಇದು ಅಲಿಪ್ತ ನೀತಿ ಅನ್ನೋದು ಕೇವಲ ಎರಡು ಶಕ್ತಿ ಬಣಗಳಿಗೆ ಸಮಾನ ದೂರದಲ್ಲಿರ್ತಕ್ಕಂತಹ ಸಂಕುಚಿತ ಉದ್ದೇಶವನ್ನ ಖಂಡಿತ ಹೊಂದಿರಲಿಲ್ಲ. ಅದರ ಬದಲಿಗೆ ಅಲಿಪ್ತ ನೀತಿ ಅಂದ್ರೆ
ಜಗತ್ತಿನ ಯಾವುದೇ ರಾಷ್ಟ್ರ ಅದು ತಾನು ಯಾವುದೇ ರಾಜಕೀಯ ತತ್ವವನ್ನ ಅನುಸರಿಸಲಿ, ಯಾವುದೇ ಸಿದ್ಧಾಂತವನ್ನ ಅನುಸರಿಸಲಿ, ಆ ಯಾವುದೋ ಸಿದ್ಧಾಂತ ಮತ್ತು ರಾಜಕೀಯ ಸಿದ್ಧಾಂತ ಆಗಿರ್ಲಿ, ಬೇರೆ ಧಾರ್ಮಿಕ ಒಂದು ಹಿನ್ನೆಲೆಯನ್ನು ಹೊಂದಿರಲಿ, ಅದು ಯಾವುದನ್ನು ತಲೆ ಕೆಡಿಸಿಕೊಳ್ಳದೆ ಅದರ ಸಿದ್ಧಾಂತ ಮತ್ತು ಧಾರ್ಮಿಕ ವಿಷಯಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳದೆ, ಅಂದ್ರೆ ಅವುಗಳಿಂದ ಅಲಿಪ್ತವಾಗಿದ್ದು ಎಲ್ಲಾ ರಾಷ್ಟ್ರಗಳ ಜೊತೆಗೆ ಸ್ನೇಹವನ್ನ ಹೊಂದೋದೇ ಅಲಿಪ್ತ ನೀತಿಯ ವಿಶಾಲ ವ್ಯಾಪ್ತಿಯ ಗುರಿಯಾಗಿತ್ತು. ಸೊ ಹೀಗಾಗಿ ಎರಡು ರಾಷ್ಟ್ರಗಳ ಬನದಲ್ಲಿ ಶೀತಲ ಸಮರ ಅಂತ್ಯ ಆಗಿ ಒಂದು ಬನ ಮಾಯ ಆದ್ರೂ ಸಹ ಇತರೆ ವಿಷಯಗಳಲ್ಲಿ ಖಂಡಿತ ಇವತ್ತಿಗೂ ಕೂಡ ಈ ಅಲಿಪ್ತ ನೀತಿ ತನ್ನ ಪ್ರಸ್ತುತತೆಯನ್ನು ಉಳಿಸಿಕೊಂಡಿದೆ ಅಂತ ನಾವು ಹೇಳಲೇಬೇಕಾಗತ್ತೆ. ಸೊ ಇಷ್ಟು ಮುಖ್ಯವಾಗಿ ಟೀಕೆಗಳನ್ನ ನೋಡ್ತೀವಿ. ಇಟ್ಸ್ ಏನು ರಿಲೆವೆನ್ಸ್, ಅದನ್ನ ನೋಡೋಕ್ಕಿಂತ ಮುಂಚೆ ಇದರ ಜಸ್ಟಿಫಿಕೇಶನ್, ಅಲಿಪ್ತ ನೀತಿಯ ಒಂದು ಸಮರ್ಥನೆಯನ್ನ ನೋಡೋದಾದ್ರೆ, ಸೊ ಇಟ್ ವಾಸ್ ಲಾರ್ಜ್ಲಿ ಆನ್ ಅಕೌಂಟ್ ಆಫ್ ನಾನ್ ಅಲೈನ್ಮೆಂಟ್ ಇಂಡಿಯಾ ವಾಸ್ ಏಬಲ್ ಟು ಕಲ್ಟಿವೇಟ್ intimate and friendly relations with the communist as well as non-communist countries. ಸೊ ಭಾರತಕ್ಕೆ ಯಾವ ರೀತಿ ಈ ಅಲಿಪ್ತ ನೀತಿ ಅನ್ನೋದು ಸಹಾಯ ಮಾಡ್ತು ಅನ್ನೋ ಒಂದು ಸಮರ್ಥನೆಯನ್ನ ಈ ಅಂಶಗಳ ಮೂಲಕ ನಾವು ನೋಡ್ಕೊಳ್ಬಹುದು. ಸೊ ಇದು ಅಲಿಪ್ತ ನೀತಿಯ ಕಾರಣದಿಂದ ಭಾರತ ಕಮ್ಯುನಿಸ್ಟ್ ಮತ್ತು ಕಮ್ಯುನಿಸ್ಟೇತರ ರಾಷ್ಟ್ರಗಳ ಜೊತೆಗೆ, ಎರಡೂ ತರಹದ ರಾಷ್ಟ್ರಗಳ ಜೊತೆಗೆ ನಿಕಟ ಮತ್ತು ಸ್ನೇಹಪರ ಸಂಬಂಧವನ್ನ ಬೆಳೆಸೋದಕ್ಕೆ ಸಹಾಯ ಆಯ್ತು. ನೋಡಿ, ಕೇವಲ ಈ ಬಂಡವಾಳಶಾಹಿತ್ವ ಮತ್ತು ಕಮ್ಯುನಿಸ್ಟ್ ಎರಡೂ ಬಣಗಳ ಅಷ್ಟೇ ಅಲ್ಲ, ಕಮ್ಯುನಿಸ್ಟ್ ಮತ್ತು ಕಮ್ಯುನಿಸ್ಟೇತರ ಎರಡೂ ರಾಷ್ಟ್ರಗಳ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದೋದಕ್ಕೆ ಅಲಿಪ್ತ ನೀತಿ ಭಾರತಕ್ಕೆ ಉತ್ತಮ ವೇದಿಕೆಯನ್ನ ಒದಗಿಸ್ತು. Then it enabled India to adopt independent foreign policy and express its views in various international conferences independently. ಸೊ ಈ ನೀತಿ ಅನುಸರಿಸಿದ್ರಿಂದ ಭಾರತ ತನ್ನದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಮತ್ತೆ ವಿವಿಧ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ತನ್ನ ಅಭಿಪ್ರಾಯಗಳನ್ನ ಸ್ವತಂತ್ರವಾಗಿ ವ್ಯಕ್ತಪಡಿಸುವುದಕ್ಕೆ ಸಹಾಯ ಆಯ್ತು. ಯಾಕೆ ಈ ದಾರಿಯನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಬನವನ್ನ ಸೇರಿದ್ರೆ ಹೊಸದಾಗಿ ಭಾರತ ಪ್ರಸ್ತುತಪಡಿಸೋದಕ್ಕೆ ಯಾವುದು ಇರ್ಲಿಲ್ಲ, ಅಲ್ಲಿ ಯಾವುದೇ ದಾರಿ ಇರ್ಲಿಲ್ಲ. ಯಾವ್ದಾದ್ರು ಒಂದು ನಾಯಕನ ಒಂದು ಬನವನ್ನ ಸೇರಿಕೊಂಡಾಗ ಅವರ ಒಂದು ಆಲ್ರೆಡಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯ ಒಂದು ಭಾಗವಾಗಿ ಭಾರತ ಹೋಗ್ಬೇಕಾಗ್ತಿತ್ತು ಹೊರತಾಗಿ ಸ್ವತಂತ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದಕ್ಕೆ, ಸನ್ನಿವೇಶಕ್ಕೆ ಅನುಗುಣವಾಗಿ ತನ್ನದೇ ಆದಂತಹ ಸ್ವತಂತ್ರ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಬಟ್ ಇದು ಅಲಿಪ್ತ ನೀತಿಯ ಕಾರಣದಿಂದ ಭಾರತಕ್ಕೆ ತನ್ನದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿ ಮತ್ತು ಸ್ವತಂತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಕ್ಕಂತಹ ಅವಕಾಶ ಒದಗಿ ಬಂತು. Then the policy of non-alignment, apart from serving the national interest of India, also went a long way in promoting and strengthening world peace. So ಸಂಕುಚಿತ ದೃಷ್ಟಿಯಿಂದ ನೋಡಿದ್ರೆ ಭಾರತ, ನಾವು ಹಿಂದೆ ಟೀಕೆಯಲ್ಲಿ ನೋಡಿದ್ವಿ, ಏನು ಇಟ್ ವಾಸ್ ದ ಸಿಂಬಲ್ ಆಫ್ ವೀಕ್ನೆಸ್ ಅಂಡ್ ಹೆಲ್ಪ್ಲೆಸ್ನೆಸ್ ಆಫ್ ಇಂಡಿಯಾ ಅಂತ. ಭಾರತದ ಅಸಹಾಯಕತೆ ಮತ್ತು ದೌರ್ಬಲ್ಯದ ಒಂದು ಸಾಧನವಾಗಿ ಅಲಿಪ್ತ ನೀತಿಯನ್ನ ಅಳವಡಿಸಿಕೊಳ್ಳುತ್ತೆ ಅಂತ. ಖಂಡಿತವಾಗಿಯೂ ಆ ಒಂದು ಇದು ದೃಷ್ಟಿಕೋನ ಇರಲಿಲ್ಲ. ಸೊ ಇದು ತನ್ನ ಹಿತಾಸಕ್ತಿಗೋಸ್ಕರ ಮಾತ್ರ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ ಬಳಸ್ಕೊಂಡಿರ್ಲಿಲ್ಲ. ಅದರ ಜೊತೆಗೆ ಈ ಒಂದು ಅಲಿಪ್ತ ನೀತಿ ವಿಶ್ವ ಶಾಂತಿಯನ್ನು ಉತ್ತೇಜಿಸೋದಕ್ಕೆ ಕಾರಣ ಆಯ್ತು. ಏಕೆಂದ್ರೆ ಎರಡೂ ಬಣಗಳಲ್ಲಿ ಭಾರತದ ಜೊತೆಗೆ ಇನ್ನು ಹೊಸದಾಗಿ ಸ್ವಾತಂತ್ರ್ಯವನ್ನ ಪಡೆದಂತಹ ಅನೇಕ ರಾಷ್ಟ್ರಗಳು ಏನಾದ್ರೂ ಎರಡರಲ್ಲಿ ಒಂದು ಬಣವನ್ನು ಆರಿಸಿಕೊಂಡು ಹೋಗಿದ್ರೆ ಅಲ್ಲಿ ಪುನಃ ಆ ಎರಡೂ ಬಣಗಳ ನಡುವಿನ ಶೀತಲ ಸಮರ ಬಹಿರಂಗವಾಗಿ ಶಕ್ತಿ ಸಮತೋಲನದ ಪ್ರಯತ್ನದಲ್ಲಿ ಒಂದು ಸಾರಿ ಸ್ಫೋಟ ಏನಾದ್ರು ಆದ್ರೆ ಮೂರನೇ ಜಾಗತಿಕ ಯುದ್ಧ ನಡೆದು ಹೋಗ್ತಿತ್ತೋ ಏನೋ. ಅದ್ರ ಬದಲಿಗೆ ಭಾರತ ಈ ಅಲಿಪ್ತ ನೀತಿಯ ಮೂಲಕ ತನ್ನ ಜೊತೆಗೆ ಏಷ್ಯಾ ಮತ್ತು ಆಫ್ರಿಕಾದ ಅನೇಕ ರಾಷ್ಟ್ರಗಳನ್ನ ತನ್ನ ಜೊತೆಗೆ ಕರೆದುಕೊಂಡು ಎರಡೂ ಬಣಗಳಿಂದ ಸಮಾನ ದೂರದಲ್ಲಿದ್ದರಿಂದ ಆ ಎರಡೂ ಬಣಗಳ ಶಕ್ತಿ ಸ್ವಲ್ಪ ದುರ್ಬಲವಾಯಿತು. ಭಾರತದ ನಾಯಕತ್ವದಲ್ಲಿ ತೃತೀಯ ಜಗತ್ತು ಹುಟ್ಟಿಕೊಳ್ತು. ಸೊ ಹೀಗಾಗಿ ಅಲ್ಲಿ ಅಧಿಕಾರ ಸಮತೋಲನ ಉಂಟಾಗಿ ಈ ವಿಶ್ವ ಶಾಂತಿ ಹೊರಹೊಮ್ಮೋದಕ್ಕೆ ಮುಖ್ಯ ಕಾರಣ ಆಗತ್ತೆ. ದೆನ್ policy of non-alignment greatly contributed to the reduction of international tension and weakening of Cold War. ಸೊ ಮುಂದುವರೆದು ಏನು ಶೀತಲ ಸಮರದ ಒಂದು ಅಂತ್ಯಕ್ಕೆ
ಮುಖ್ಯವಾದ ಕೊಡುಗೆಯನ್ನು ನಾನ್ ಅಲೈನ್ಮೆಂಟ್ ನೀಡುತ್ತೆ. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ಉದ್ವಿಗ್ನತೆ ಏನಿತ್ತು ನೋಡುವಾಗ ಆ ಉದ್ವಿಗ್ನತೆಯನ್ನ ಕಡಿಮೆ ಮಾಡತ್ತೆ. ಅಮೆರಿಕಕ್ಕೂ ಮತ್ತು USSRಗೂ ಇರುವ ಪೈಪೋಟಿಯ ಪ್ರಮಾಣವನ್ನ ಉದ್ವಿಗ್ನತೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಅದು ಕ್ರಮೇಣ ಕಡಿಮೆ ಆಗಿ ಸಂಪೂರ್ಣವಾಗಿ ಶೀತಲ ಸಮರ ದುರ್ಬಲಗೊಂಡು USSR ಅನೇಕ ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನ ಸ್ಥಾಪಿಸಿಕೊಂಡು USSR ನ ವಿಘಟನೆಯಾಗತ್ತೆ. Okay? Then non-alignment helped India to concentrate on social and economic reconstructions of the country. ಅಲಿಪ್ತ ನೀತಿಯಿಂದ ಭಾರತ ತನ್ನ ಸಾಮಾಜಿಕ ಮತ್ತು ಆರ್ಥಿಕ ಪುನರ್ ನಿರ್ಮಾಣಗಳ ಮೇಲೆ ಹೆಚ್ಚು ಗಮನ ಹರಿಸೋದಕ್ಕೆ ಸಹಾಯ ಮಾಡಿತು. ಯಾಕಂದ್ರೆ ಭಾರತ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಎರಡೂ ರಾಷ್ಟ್ರಗಳಲ್ಲಿ ಇದ್ದಂತಹ ಸಿದ್ಧಾಂತಗಳ ಉತ್ತಮ ಅಂಶಗಳನ್ನ ಹೆಕ್ಕಿಕೊಂಡು ಬಂತು. ಒಂದು ಬಂಡವಾಳಶಾಹಿ ಪದ್ಧತಿಯಲ್ಲಿದ್ದಂತಹ ಉತ್ತಮ ಅಂಶಗಳು, ಇನ್ನೊಂದು ಕಡೆಗೆ ಸಮಾಜವಾದಿ ಪದ್ಧತಿಯಲ್ಲಿದ್ದಂತಹ ಉತ್ತಮ ಅಂಶಗಳು. ಎರಡನ್ನು ತರುವುದರ ಮೂಲಕ ಮಿಶ್ರ ಅರ್ಥ ವ್ಯವಸ್ಥೆ, ಪ್ರಜಾಸತ್ತಾತ್ಮಕ ಸಮಾಜವಾದ, ಸೊ ಈ ರೀತಿ ಸಮ್ಮಿಶ್ರ ಪ್ರತಿಫಲಗಳನ್ನ ತೆಗೆದುಕೊಂಡು ತನ್ನ ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳನ್ನ ಪುನರ್ ನಿರ್ಮಾಣ ಮಾಡ್ತು. ಭಾರತದಲ್ಲಿ ಒಂದು ಕಡೆಗೆ ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನ ಕೊಡೋದಕ್ಕೆ ಈ ಸಮತಾವಾದ ಸಹಾಯ ಮಾಡಿದ್ರೆ, ಇನ್ನೊಂದು ಕಡೆಗೆ ಆರ್ಥಿಕ ವೇಗವನ್ನ ಹೆಚ್ಚಿಸೋದಕ್ಕೆ ಖಾಸಗಿ ವ್ಯಕ್ತಿಗಳ ಅಸ್ತಿತ್ವ, ಖಾಸಗಿ ಕಂಪನಿಗಳು, ಸೊ ಖಾಸಗಿ ವಲಯಗಳು ಅವು ಶಾಹಿ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುವುದರ ಮೂಲಕ ದೇಶದ ಪ್ರಗತಿ ಒಂದು ಕಡೆಗೆ ಹೆಚ್ಚಾಯ್ತು, ಇನ್ನೊಂದು ಕಡೆಗೆ ದೇಶಕ್ಕೆ ಸಾಮಾಜಿಕ ನ್ಯಾಯ ಒದಗಿತು. ಸೊ ಇವೆರಡರ ಒಂದು ಸಮ್ಮಿಶ್ರಣದ ಪೂರ್ಣವನ್ನು ಕೊಟ್ಟಿದ್ದು ನಮ್ಗೆ ಅಲಿಪ್ತ ನೀತಿ. ಓಕೆ, ಸೊ ಇವಿಷ್ಟು ಅಂಶಗಳು ಅದರ ಒಂದು ಸಮರ್ಥನೆಯ ಅಂಶಗಳು ಅಂತ ಹೇಳಿ ನಾವು ನೋಡ್ತೇವೆ. ರಿಲಿವೆನ್ಸ್ ಆಫ್ ನಾನ್ ಅಲೈನ್ಮೆಂಟ್ ಪಾಲಿಸಿ, ಸೊ ಇದರ ಒಂದು ಪ್ರಸ್ತುತತೆ. ಸೊ ಇವತ್ತಿನವರೆಗೂ ಈ ಒಂದು ಅಂಶ ಪ್ರಸ್ತುತವಾಗಿದೆಯಾ? ಹಾಗಿದ್ರೆ ಅದರ ಪ್ರಸ್ತುತತೆಗೆ ಕಾರಣವಾದಂತಹ ಆಧಾರವಾದಂತಹ ಅಂಶಗಳು ಯಾವ್ಯಾವು ಅನ್ನೋದಾದ್ರೆ ವರ್ಲ್ಡ್ ಪೀಸ್, ಸೊ ವಿಶ್ವ ಶಾಂತಿ. ಸೊ ಇವತ್ತು ನಾನ್ ಪ್ರೊಹಿಬಿಟೆಡ್ ಇನ್ವೇಷನ್ ಆಫ್ ಎನಿ ಕಂಟ್ರಿ, ಪ್ರಮೋಟೆಡ್ ಡಿಸಾರ್ಮ್ಮೆಂಟ್ ಅಂಡ್ ಸಾವರಿನ್ ವರ್ಲ್ಡ್ ಆರ್ಡರ್. ಸೊ ಅಲಿಪ್ತ ನೀತಿ ಯಾವುದೇ ದೇಶದ ಮೇಲೆ ಆಕ್ರಮಣವನ್ನ ನಿಷೇಧ ಮಾಡಿದೆ ಹಾಗೂ ನಿಶಸ್ತ್ರೀಕರಣ ಮತ್ತು ನಿಶಸ್ತ್ರೀಕರಣಕ್ಕೆ ತನ್ನ ಹೆಚ್ಚು ಒಲವನ್ನ ನೀಡಿದೆ ಮತ್ತು ಸಾರ್ವಭೌಮ ವಿಶ್ವ ವ್ಯವಸ್ಥೆಗೆ ಉತ್ತೇಜನ ನೀಡಿದೆ. ಸಾವರಿನ್ ವರ್ಲ್ಡ್ ಆರ್ಡರ್, ಪ್ರತಿಯೊಂದು ರಾಷ್ಟ್ರ ಅದು ಗಾತ್ರ, ತನ್ನ ಶಕ್ತಿ, ಸೈನಿಕ ಶಕ್ತಿ ಯಾವುದೇ ವಿಷಯದಲ್ಲಿ ಚಿಕ್ಕದಿರಲಿ ದೊಡ್ಡದಿರಲಿ, ಈಚ್ ಕಂಟ್ರಿ ಇಸ್ ಎ ಸಾವರಿನ್ ಕಂಟ್ರಿ. ಸೊ ಹೀಗಾಗಿ ಎಲ್ಲಾ ರಾಷ್ಟ್ರಗಳನ್ನು ಕೂಡ ನಾವು ಗೌರವಿಸಬೇಕು, ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ತರಬಾರದು ಅನ್ನೋ ಒಂದು ನೀತಿಯ ಮೂಲಕ ಸಾರ್ವಭೌಮ ವಿಶ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಜಾಗತಿಕ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಇವತ್ತಿಗೂ ಕೂಡ ಈ ನಾನ್ ಅಲೈನ್ಮೆಂಟ್ ಪಾಲಿಸಿ ಸಹಾಯ ಮಾಡ್ತಾ ಇದೆ. ಇವತ್ತು ಜಾಗತಿಕ ಶಾಂತಿ ಮುಂದುವರೆದುಕೊಂಡು ಹೋಗ್ತಾ ಇದೆ ಅಂದ್ರೆ ನಾವು ಅಲಿಪ್ತ ನೀತಿಯ ತತ್ವಗಳನ್ನ ಈ ವಿಷಯದಲ್ಲಿ ಅನುಸರಿಸ್ತೇವೆ. ದೆನ್ ಟೆರಿಟೋರಿಯಲ್ ಇಂಟಿಗ್ರಿಟಿ ಅಂಡ್ ಸಾವರ್ನಿಟಿ, ಸೊ ಏನು ಪ್ರಾದೇಶಿಕ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸಬೇಕು ಅನ್ನೋದು ಅಲಿಪ್ತ ನೀತಿಯ ಮೂಲ ತತ್ವ. ಸೊ ಪ್ರತಿ ರಾಷ್ಟ್ರದ ಒಂದು ಸ್ವಾತಂತ್ರ್ಯವನ್ನ ಸಂರಕ್ಷಿಸುವ ಆಲೋಚನೆಯಿಂದ ಮತ್ತೆ ಪುನರಾವರ್ತಿತ ಪ್ರಸ್ತುತತೆಯನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಇವತ್ತಿಗೂ ಕೂಡ ನಾವು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರತಿಯೊಂದು ರಾಷ್ಟ್ರದ ಆಂತರಿಕ ಸ್ವಾತಂತ್ರ್ಯ, ಪ್ರಾದೇಶಿಕ ಸ್ವಾತಂತ್ರ್ಯವನ್ನ ಗೌರವಿಸ್ತಾ ಇದ್ದೀವಿ. ಸೊ ಈ ಒಂದು ತತ್ವವನ್ನ ಮೂಲತಃ ನಮ್ಗೆ ಹೇಳಿಕೊಟ್ಟಿದ್ದು ಯಾರು ಅಂದ್ರೆ ಅಲಿಪ್ತ ನೀತಿ. ಓಕೆ, ದೆನ್ ಥರ್ಡ್ ವರ್ಲ್ಡ್ ನೇಷನ್ಸ್, ಜಗತ್ತಿನ 3ನೇ ವಿಶ್ವ ರಾಷ್ಟ್ರಗಳು ಅಂತ ಹೇಳಿ ಕರಿತೀವಿ. ಸೊ ಇವು ಇದನ್ನ ಒಂದು ಸ್ಥಾಪನೆ ಮಾಡೋದ್ರಲ್ಲಿ NAM acted as the protector for these small countries against the Western hegemony and socio-economic problems. ಹೊಸದಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತಹ ಏನು ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳಿದ್ವು, ಸೊ ಇವು ತುಂಬಾ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತಹ ಸಾಕಷ್ಟು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥ ಸಣ್ಣ ರಾಷ್ಟ್ರಗಳಾಗಿದ್ವು. ಇವೆಲ್ಲವುಗಳಿಗೆ ಪ್ರಬಲ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ನಾನ್ ಅಲೈನ್ಮೆಂಟ್ ಪಾಲಿಸಿಯ ಅಡಿಯಲ್ಲಿ ಭಾರತ ರಕ್ಷಣೆಯನ್ನು ಒದಗಿಸ್ತು. ಸೊ ಇವತ್ತಿಗೂ ಕೂಡ ಈ ನಾಮ್ ಅನ್ನೋದು ಈ ತೃತೀಯ ಜಗತ್ತಿನ ರಾಷ್ಟ್ರಗಳ ರಕ್ಷಕ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ದೆನ್ ಸಪೋರ್ಟ್ ಆಫ್ UN, ವಿಶ್ವಸಂಸ್ಥೆಯ ಒಂದು ತತ್ವಗಳಿಗೂ ಕೂಡ ಪರೋಕ್ಷವಾಗಿ
ನಾಮ್ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಏನು ನಾಮ್ ಟೋಟಲಿ ಸ್ಟ್ರೆಂತ್ ಕಾಂಪ್ರಮೈಸಸ್ ಆಫ್ 118 ಡೆವಲಪಿಂಗ್ ಕಂಟ್ರೀಸ್. ಸೊ ಇದು 118 ಏನು ಅಭಿವೃದ್ಧಿಶೀಲ ರಾಷ್ಟ್ರಗಳ ಬೆಂಬಲವನ್ನ ಪಡ್ಕೊಂಡಿತ್ತು. ಹೀಗಾಗಿ ಮೋಸ್ಟ್ ಆಫ್ ದೆಮ್ ಬೀಯಿಂಗ್ ಎ ಮೆಂಬರ್ ಆಫ್ UN ಜನರಲ್ ಅಸೆಂಬ್ಲಿ. ಸೊ ಈ 118 ರಾಷ್ಟ್ರಗಳಲ್ಲಿ ಬಹಳಷ್ಟು ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಸದಸ್ಯರಾಗಿದ್ರು. ಸೊ ಹೀಗಾಗಿ ಇಟ್ ರಿಪ್ರೆಸೆಂಟ್ಸ್ 2/3 ಮೆಂಬರ್ಸ್ ಆಫ್ ದ ಜನರಲ್ ಅಸೆಂಬ್ಲಿ. ಹ್ಯಾನ್ಸ್ NAM ಮೆಂಬರ್ಸ್ ಆಕ್ಟ್ ಆಸ್ ಇಂಪಾರ್ಟೆಂಟ್ ವೋಟ್ ಬ್ಲಾಕಿಂಗ್ ಗ್ರೂಪ್ ಇನ್ UN. ನೋಡಿ ಯಾವ ರೀತಿ ವಿಶ್ವಸಂಸ್ಥೆಯಲ್ಲಿ ಈ ಅಲಿಪ್ತ ನೀತಿ ರಾಷ್ಟ್ರಗಳು ತಮ್ಮ ಪ್ರಾಬಲ್ಯವನ್ನ ಬಹುಸಂಖ್ಯೆಯ ಆಧಾರದ ಮೇಲೆ ತಮ್ಮ ಪ್ರಾಬಲ್ಯವನ್ನ ಮೆರೆದವು. ಅಂದ್ರೆ 118ಕ್ಕಿಂತ ಹೆಚ್ಚಿನ ಅಭಿವೃದ್ಧಿಶೀಲ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನ ಪಡ್ಕೊಂಡಿದ್ವು. ಅವು ಎಲ್ಲ ಈ ಅಲಿಪ್ತ ನೀತಿಯ ತತ್ವವನ್ನು ಅನುಸರಿಸ್ತಕ್ಕಂಥ ರಾಷ್ಟ್ರಗಳಾಗಿದ್ವು. ಹೀಗಾಗಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಏನು ಸಾಮಾನ್ಯ ಸಭೆಯಲ್ಲಿ ಏನೇ ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾದಂತ ಸಂದರ್ಭದಲ್ಲಿ ಈ ಅಲಿಪ್ತ ನೀತಿಯ ರಾಷ್ಟ್ರಗಳಲ್ಲಿ ಐಕ್ಯತೆ ಕಂಡು ಬರ್ತಿತ್ತು ಮತ್ತು ಸಮಾನ ಆಸಕ್ತಿ, ಸಮಾನ ಉದ್ದೇಶಗಳು ಕಂಡು ಬರ್ತಿದ್ವು. ಹೀಗಾಗಿ ವಿಶ್ವಸಂಸ್ಥೆಯ ಒಂದು ತತ್ವಗಳನ್ನ ಇವು ಉತ್ತಮವಾಗಿ ಬೆಂಬಲಿಸೋದಕ್ಕೆ ಸಹಾಯ ಆಯಿತು. ದೆನ್ ಸಮಾನ ವಿಶ್ವ ವ್ಯವಸ್ಥೆ ಅಂತ ಕರಿತೀವಿ, ಇಕ್ವಿಟೇಬಲ್ ವರ್ಲ್ಡ್ ಆರ್ಡರ್. NAM can act as a bridge between the political and ideological differences existing in international environment. ಸೊ ಅಂತಾರಾಷ್ಟ್ರೀಯ ಪರಿಸರದಲ್ಲಿ ಖಂಡಿತ ಸಾಕಷ್ಟು ರಾಷ್ಟ್ರಗಳ ಮಧ್ಯೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ವು. ಆದ್ರೆ ಆ ಎಲ್ಲಾ ಭಿನ್ನಾಭಿಪ್ರಾಯಗಳ ನಡುವೆ ಈ ಅಲಿಪ್ತ ನೀತಿ ಸೇತುವೆಯಾಗಿ ಕಾರ್ಯನಿರ್ವಹಿಸಿತು. ಅವತ್ತು ಅಷ್ಟೇ ಅಲ್ಲ, ಇವತ್ತಿನವರೆಗೂ ಕೂಡ, ಇವತ್ತು ಕೂಡ. ಸೊ ಇವತ್ತು ಎರಡೂ ಶಕ್ತಿಶಾಲಿ ಬಣಗಳು ಅಂತ ಬೈಪೋಲಾರ್ ಸಿಸ್ಟಮ್ ಇಲ್ಲ, ಬಟ್ ಮಲ್ಟಿಪೋಲಾರ್ ಸಿಸ್ಟಮ್ ಇದೆ ಇವತ್ತಿನ ವಾತಾವರಣದಲ್ಲಿ. ಒಂದೊಂದು ರಾಷ್ಟ್ರ ತನ್ನದೇ ಆದಂತ ರಾಜಕೀಯ ಸಿದ್ಧಾಂತ ಇವೆಲ್ಲವುಗಳನ್ನ ಅನುಸರಿಸ್ತಾ ಇದೆ. ಸೊ ಹೀಗಾಗಿ ಅವೆಲ್ಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ಪ್ರಗತಿಯ ದೃಷ್ಟಿಯಿಂದ ಉತ್ತಮ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸಾಧಿಸುವುದರ ಮೂಲಕ ಪರಸ್ಪರ ಸಹಾಯವನ್ನು ಪಡ್ಕೊಳ್ಬೇಕು ಅಂತ ಅಲಿಪ್ತ ನೀತಿ ಹೇಳತ್ತೆ. ಅದು ಇವತ್ತಿಗೂ ಕೂಡ ಈ ಇಕ್ವಿಟೇಬಲ್ ವರ್ಲ್ಡ್ ಆರ್ಡರ್ನ ಸ್ಥಾಪನೆ ಮಾಡೋದ್ರಲ್ಲಿ ಮತ್ತು ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಪ್ರಮುಖ ಕೊಡುಗೆಯನ್ನ ನೀಡಿದೆ. ದೆನ್ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿ, ಇಂಟ್ರೆಸ್ಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್, ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ನಡುವೆ ಯಾವುದೇ ಹಂತದಲ್ಲಿ ಏನಾದ್ರೂ ವಿವಾದಗಳು, ವಿರೋಧಾಭಾಸಗಳು ಉದ್ಭವಿಸಿದ್ರೆ, ಉದಾಹರಣೆಗೆ ಈಗ WTO ಆಗಿರ್ಬೋದು. ಸೊ ಆ WTOದಲ್ಲಿ NAMನ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಅನುಕೂಲಕರ ನಿರ್ಧಾರಗಳನ್ನ ಶಾಂತಿಯುತವಾಗಿ ಭದ್ರಪಡಿಸ್ತಕ್ಕಂತಹ ಅದನ್ನ ಏನು ಆ ವಿವಾದಗಳನ್ನ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ತಕ್ಕಂತಹ ವೇದಿಕೆಯಾಗಿ NAM ಕಾರ್ಯನಿರ್ವಹಿಸ್ತಾ ಇದೆ. ನಾನು ಒಂದು ಉದಾಹರಣೆ ಕೊಡಿದೆ. WTOದಲ್ಲಿ ಏನಾದ್ರು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಏನಿದೆಯಲ್ಲ, ಸೊ ಅದರಲ್ಲಿ ಏನಾದ್ರೂ ವ್ಯಾಪಾರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ವಿರೋಧಾಭಾಸಗಳು, ವಿವಾದಗಳು ಹುಟ್ಟಿದ್ರೆ ಅಲ್ಲಿ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನ್ ಮಾಡ್ತವೆ ಅಂದ್ರೆ NAMನ ವೇದಿಕೆ ಅಡಿಯಲ್ಲಿ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರಗಳನ್ನ ಒಂದು ವೇದಿಕೆಯಾಗಿ ಮಾಡಿಕೊಂಡು ಆ NAMನ ವೇದಿಕೆಯ ಮುಂದೆ ತಮ್ಮ ಅಹವಾಲುಗಳನ್ನ ಇಡೋದ್ರ ಮೂಲಕ ತಮ್ಮ ವಿವಾದಗಳನ್ನ ಬಗೆಹರಿಸಿಕೊಳ್ತಿದ್ದಾವೆ. ಅಂದ್ರೆ ಇವತ್ತಿಗೂ ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತಾಸಕ್ತಿಗಳನ್ನ ಕಾಪಾಡೋದ್ರಲ್ಲಿ NAM ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ದೆನ್ ಕಲ್ಚರಲ್ ಡೈವರ್ಸಿಟಿ ಅಂಡ್ ಹ್ಯೂಮನ್ ರೈಟ್ಸ್, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಕೇವಲ ರಾಜಕೀಯ ಹಿತಾಸಕ್ತಿಯನ್ನ ಮಾತ್ರ ಏನು ಅಲಿಪ್ತ ನೀತಿ ಹೊಂದಿರಲಿಲ್ಲ. ಅದರ ಬದಲಾಗಿ in the environment of gross human right violation, it can provide a platform to raise such issues and resolve the same through its principles. ಅಲಿಪ್ತ ನೀತಿ ಕೇವಲ ರಾಜಕೀಯ ಅಧಿಕಾರದ ಸ್ಥಾಪನೆಯ ಒಂದು ಸಂಕುಚಿತ ಉದ್ದೇಶವನ್ನು ಹೊಂದಿರಲಿಲ್ಲ. ಅದನ್ನ ಮೀರಿ ವಿಶ್ವ ಮಾನವನ ಒಂದು ಅಸ್ತಿತ್ವ ಕಾಪಾಡ್ತಕ್ಕಂಥ ಉದ್ದೇಶವನ್ನ ಇದು ಹೊಂದಿದ್ರಿಂದ
ಇವತ್ತು ಕೂಡ ವಿಶೇಷವಾಗಿ ಈಗ ಮಾನವ ಹಕ್ಕುಗಳ ಉಲ್ಲಂಘನೆ ಪರಿಸರದಲ್ಲಿ ನಾವಿದೀವಿ. ಸಾಕಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದಾವೆ. ಜಾತಿ ಆಧಾರದ ಮೇಲೆ, ವರ್ಗ, ವರ್ಣ, ಲಿಂಗ, ಈ ರೀತಿ ಸಾಕಷ್ಟು ಆಧಾರದ ಮೇಲೆ ಏನು ಮಾನವ ಹಕ್ಕುಗಳ ಉಲ್ಲಂಘನೆ ನಡೀತಾ ಇದೆ. ಅಂತಹ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಸಾಂಸ್ಕೃತಿಕ ರಕ್ಷಣೆಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲವುಗಳನ್ನ ನಾವು ಈ ಅಲಿಪ್ತ ನೀತಿ ವೇದಿಕೆಯ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ದೆನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಅಲಿಪ್ತ ನೀತಿ ತುಂಬಾ ಸಹಾಯ ಹಸ್ತವನ್ನ ನೀಡ್ತಾ ಇದೆ. ಯಾಕೆಂದ್ರೆ ಇಟ್ ಸಪೋರ್ಟೆಡ್ ದ ಕಾನ್ಸೆಪ್ಟ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ and can lead the world towards sustainability. So ನಾವು ಮೂಲತಃ ಪ್ರತಿಪಾದನೆ ಮಾಡಿದ್ದೇ ಏನು ಅಂದ್ರೆ, irrespective of ideology, political environment, each and every nation has the right to have its sustainable development. ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತ ಹಕ್ಕಿದೆ ಅನ್ನೋದನ್ನ ಪ್ರತಿಪಾದನೆ ಮಾಡಿತ್ತು. ಸೊ ಆ ಅಡಿಯಲ್ಲಿ ಇವತ್ತಿಗೂ ಕೂಡ ಏನು ಇಡೀ ಜಗತ್ತನ್ನ ಸುಸ್ಥಿರ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂತಹ ಕಾರ್ಯವನ್ನ ನ್ಯಾಮ್ ಮಾಡ್ತಾ ಇದೆ. ದೆನ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಲಾರ್ಜರ್ ಪ್ಲಾಟ್ಫಾರ್ಮ್ ಟು ಮೇಕ್ census on global burning issues like climate change, migration and global terrorism. ಸೊ ಇವತ್ತು ನಾವು ಜಾಗತಿಕ ಸಮಸ್ಯೆಗಳು ಅಂತ ಕರಿತೀವಿ. ಇವೆಲ್ಲ ಹವಾಮಾನ ಬದಲಾವಣೆ, ಗ್ಲೋಬಲ್ ವಾರ್ಮಿಂಗ್ ಅಂತ ದೊಡ್ಡ ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ. ಸೊ ವಲಸೆ, ಜಾಗತಿಕ ವಲಸೆ ಅಂದ್ರೆ ನಿರಾಶ್ರಿತ ಸಮಸ್ಯೆ, ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ನಿರಾಶ್ರಿತರ ಸಮಸ್ಯೆ ಆಗಿರ್ಬೋದು. ನಿರಾಶ್ರಿತರಷ್ಟೇ ಅಲ್ಲ, ವಲಸೆ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಬೇರೆ ರಾಷ್ಟ್ರಗಳಿಗೆ ವಲಸೆ ಹೋಗ್ತಕ್ಕಂತಹ ಇದು ಅವಶ್ಯಕತೆ ಇವತ್ತು ಉಂಟಾಗಿದೆ. ಬಟ್ ಆ ವಲಸೆಗಾರರನ್ನ ಆ ದೇಶದಲ್ಲಿ ಟ್ರೀಟ್ ಮಾಡ್ತಕ್ಕಂತಹ ರೀತಿ ಆಗಿರ್ಬೋದು, ಅಂತಹ ವಲಸೆ ಸಮಸ್ಯೆಗಳಿಗೆ ಆಗಿರ್ಬೋದು. ಜಾಗತಿಕ ಭಯೋತ್ಪಾದನೆ ಇಡೀ ಜಗತ್ತಿನ ಶಾಂತಿಯನ್ನ ಕದಡ್ತಾ ಇದೆ. ಇವತ್ತು ವಿಶ್ವಸಂಸ್ಥೆ ಅಡಿಯಲ್ಲಿ ಎಲ್ಲಾ ರಾಷ್ಟ್ರಗಳು ಜಾಗತಿಕ ಶಾಂತಿಯನ್ನ ಕಾಪಾಡಿಕೊಂಡು ಹೋಗೋದಕ್ಕೆ ತಯಾರಿದ್ರು ಕೂಡ ಭಯೋತ್ಪಾದನಾ ಭಯೋತ್ಪಾದನಾ ಸಂಘಟನೆಗಳು ಅಲ್ಲಲ್ಲಿ ಜಾಗತಿಕ ಶಾಂತಿಯನ್ನ ಕದಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾವೆ. ಇಂಥ ಎಲ್ಲಾ ಜ್ವಲಂತ ವಿಷಯಗಳ ಬಗ್ಗೆ ಒಮ್ಮತ ಸಾಧಿಸೋದಕ್ಕೆ, ಎಲ್ಲ ಸಮಸ್ಯೆಗಳ ವಿರುದ್ಧ ಒಮ್ಮತದ ಧ್ವನಿಯನ್ನು ಎತ್ತೋದಕ್ಕೆ ಅಲಿಪ್ತ ನೀತಿ ನ್ಯಾಮ್ ಅನ್ನೋದು ಒಂದು ವೇದಿಕೆಯಾಗಿ ಕಾರ್ಯ ಮಾಡ್ತಾ ಇದೆ. ವಿ ಕ್ಯಾನ್ ಯೂಸ್ ದಿಸ್ ಆಸ್ ಎ ಪ್ಲಾಟ್ಫಾರ್ಮ್ ಟು ಫೇಸ್ ದೀಸ್ ಗ್ಲೋಬಲ್ ಇಶ್ಯೂಸ್. ಓಕೆ, ದೆನ್ ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಗೆ ನಾಮ್ನ ದೇಶಗಳು ಅನುಕೂಲಕರವಾದಂತಹ ಜನಸಂಖ್ಯೆ, ಬೇಡಿಕೆ ಮತ್ತು ಅನುಕೂಲಕರ ಸ್ಥಳಗಳಂತಹ ಅಂತರ್ಗತ ಸ್ವತ್ತುಗಳನ್ನು ಹೊಂದಿರೋದ್ರಿಂದ the countries of NAM has inherent assets such as favorable demography, demand and favorable location. ನೋಡಿ, ನೀವು ಏಷ್ಯಾ ಮತ್ತು ಆಫ್ರಿಕಾದ ರಾಷ್ಟ್ರಗಳನ್ನು ನೋಡಿದ್ರೆ ಅವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವು ಸ್ವತಂತ್ರ ಪಡೆದಾಗ ಹಿಂದಿದ್ದಿರಬಹುದು. ಬಟ್ ಅವುಗಳ ಒಂದು ಡೆಮೋಗ್ರಫಿ, ಉತ್ತಮ ಜನಸಂಖ್ಯೆಯನ್ನು ಹೊಂದಿದೆ. ಹೀಗಾಗಿ ಉತ್ತಮ ಮಾರುಕಟ್ಟೆಯನ್ನು ನಾವು ಅಲ್ಲಿ ಸ್ಥಾಪನೆ ಮಾಡ್ಬೋದು. ದೆನ್ ಅಲ್ಲಿ ಜನಸಂಖ್ಯೆ ಹೆಚ್ಚಿದ್ರಿಂದ ಉತ್ತಮವಾದಂತ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಫೇವರೇಬಲ್ ಲೊಕೇಶನ್, ತಮ್ಮ ಲೊಕೇಶನ್ ಅನುಕೂಲಕಾರಿಯಾದಂತ ಲೊಕೇಶನ್ಗಳನ್ನು ಹೊಂದಿರೋದ್ರಿಂದ ಇವೆಲ್ಲ ಅಂಶಗಳನ್ನ ಬಳಸಿಕೊಂಡು ಅಲಿಪ್ತ ನೀತಿಯ ಮೂಲಕ ಆರ್ಥಿಕ ಪ್ರಗತಿಯನ್ನು ಹೊಂದೋದಕ್ಕೆ ಅಲಿಪ್ತ ನೀತಿ ಅನ್ನುವ ಒಂದು ವೇದಿಕೆಯ ಅಡಿಯಲ್ಲಿ ಒಮ್ಮತವನ್ನ ಸಾಧಿಸಿಕೊಂಡು ಐಕ್ಯತೆಯನ್ನು ಉಂಟು ಮಾಡಿಕೊಂಡು ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಹಾಯ ಆಗ್ತಾ ಇದೆ. Then the cooperation can lead them to higher and sustainable economic growth. So ಅಲಿಪ್ತ ರಾಷ್ಟ್ರಗಳ ನಡುವೆ, ಅಲಿಪ್ತ ನೀತಿಯನ್ನು ಅನುಸರಿಸತಕ್ಕಂಥ ರಾಷ್ಟ್ರಗಳ ನಡುವಿನ ಸಹಕಾರ ಆ ರಾಷ್ಟ್ರಗಳನ್ನ ಅತ್ಯಂತ ಉನ್ನತ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯತ್ತ ಕರೆದೊಯ್ಯಬಹುದು ಖಂಡಿತವಾಗಿಯೂ. ಸೊ ಇದನ್ನ ಅಂತಹ ಸಂದರ್ಭದಲ್ಲಿ ಇಟ್ ಕ್ಯಾನ್ ಬಿ ಆಲ್ಟರ್ನೇಟಿವ್ ಟು ರೀಜನಲ್ ಗ್ರೂಪಿಂಗ್ಸ್ ಲೈಕ್ TPP and RCEP. ಸೊ ಸಂಕುಚಿತ ಪ್ರಾದೇಶಿಕ ಗುಂಪುಗಳಿಗೆ ಪರ್ಯಾಯವಾಗಿ ಈ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನೋದು ಸ್ಥಾನವನ್ನ ಪಡೆದುಕೊಳ್ಳಬಹುದು ತಮ್ಮ ಅತಿ ಉನ್ನತ ಮತ್ತು ಸುಸ್ಥಿರವಾದಂತ ಆರ್ಥಿಕ ಬೆಳವಣಿಗೆಗಳ ಮೂಲಕ. ಓಕೆ, ಸೊ ಈ ರೀತಿ ಅಲಿಪ್ತ ನೀತಿ ಅನ್ನೋದು ಪ್ರಾರಂಭದಲ್ಲಿ ಭಾರತದ ನಾಯಕತ್ವದಲ್ಲಿ 2 ಬಣಗಳ
ಜಗತ್ತಿನ 2 ಬಲಗಳಿಂದ ಸಮಾನ ದೂರದಲ್ಲಿ ಉಳಿಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದ್ರೂ ಸಹ ಇವತ್ತಿನ ಮಲ್ಟಿಪೋಲಾರ್ ವರ್ಲ್ಡ್ ನಲ್ಲೂ ಕೂಡ ಬಹುಧ್ರುವೀಯ ಪ್ರಪಂಚದಲ್ಲಿಯೂ ಕೂಡ ಸಾಕಷ್ಟು ಜಾಗತಿಕ ಸಮಸ್ಯೆಗಳ ವಿರುದ್ಧ ಹೋರಾಡಿ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಏನು ಅನಭಿವೃದ್ಧಿ ರಾಷ್ಟ್ರಗಳು ಅಂತ ಏನ್ ಕರಿತೀವಿ ಅವುಗಳು ಪ್ರಬಲ ರಾಷ್ಟ್ರಗಳ ಜೊತೆಗೆ ಹೋರಾಡಿ ಮಾನವೀಯ ಹಕ್ಕುಗಳು ಏನು ಗ್ಲೋಬಲ್ ಇಶ್ಯೂಸ್ ಅಂತ ಕರಿತೀವಿ ಗ್ಲೋಬಲ್ ಜಾಗತಿಕ ಸಮಸ್ಯೆಗಳ ವಿರುದ್ಧ ತಮ್ಮನ್ನ ತಾವು ಹೊರಬರುವ ಒಂದು ಪ್ರಯತ್ನಕ್ಕೆ ಅಲಿಪ್ತ ನೀತಿಯ ನಾಯಕತ್ವ ಇನ್ನೂ ಕೂಡ ಪ್ರಸ್ತುತವಾಗಿದೆ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ okay so you can refer these books for the subject of this video. Thank you students, thank you so much for your patient listening.